ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ವಾಯು ದುರಂತದಲ್ಲಿ ಪ್ರಾಣ ಕಳೆದುಕೊಂಡ ದೇಶದ ಪ್ರಸಿದ್ಧ ವ್ಯಕ್ತಿಗಳು ಯಾರು? ಇದರಲ್ಲಿ ನಟ ನಟಿಯರು ಎಷ್ಟು ಮಂದಿ ಇದ್ದಾರೆ, ರಾಜಕಾರಣಿಗಳು ಎಷ್ಟು ಮಂದಿ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಕೊನೆವರೆಗೂ ನೋಡಿ. ಸಂಜಯ್ ಗಾಂಧಿ ರಾಜಕಾರಣಿಯಾಗಿದ್ದ ಇವರು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯ ಕಿರಿಯ ಪುತ್ರ. ಇಂಥ ಸಂಜಯ್ ಗಾಂಧಿ 1980ರಲ್ಲಿ ದೆಹಲಿಯಲ್ಲಿ ತಾವೇ ಚಲಾಯಿಸುತ್ತಿದ್ದ ಲಘು ವಿಮಾನ ಅಪಘಾತದಲ್ಲಿ ಕೊನೆಯುಸಿರೆಳೆದ್ರು. ಆಗ ಇವರಿಗೆ ಕೇವಲ 33 ವರ್ಷ ವಯಸ್ಸಾಗಿತ್ತು. ಹೋಮಿ ಬಾಬಾ ಭೌತಶಾಸ್ತ್ರಜ್ಞರಾದ ಇವರನ್ನ ಭಾರತದ ಪರಮಾಣು ಶಕ್ತಿಯ ಪಿತಾಮಹ ಅಂತಾನೆ ಕರೆಯಲಾಗುತ್ತೆ. ಇಂಥ ಹೋಮಿ ಜಹಾಂಗೀರ್ ಬಾಬಾ 1966ರಲ್ಲಿ ಇಟಲಿ ಫ್ರಾನ್ಸ್ ಗಡಿಯಲ್ಲಿ ಸಂಭವಿಸಿದ ಭೀಕರ ವಿಮಾನ ದುರಂತದಲ್ಲಿ ಪ್ರಾಣ ಕಳ್ಕೊಂಡ್ರು. ಇವರಿಗೆ 56 ವರ್ಷ ವಯಸ್ಸಾಗಿತ್ತು. ಸೌಂದರ್ಯ ನಟಿಯಾಗಿದ್ದ ಇವರು ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಂನ ಹಲವು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ರು. ಇಂಥ ಸೌಂದರ್ಯ 2004ರಲ್ಲಿ ಬೆಂಗಳೂರಿನಲ್ಲಿ ಸಂಭವಿಸಿದ ಲಘು ವಿಮಾನ ಅಪಘಾತದಲ್ಲಿ ಕೊನೆಯುಸಿರೆಳೆದ್ರು. ಆಗ ಇವರಿಗೆ ಕೇವಲ 31 ವರ್ಷ ವಯಸ್ಸಾಗಿತ್ತು. ಮಾಧವ್ ರಾವ್ ಸಿಂಧಿಯಾ ರಾಜಕಾರಣಿಯಾಗಿದ್ದ ಇವರು ಭವಿಷ್ಯದ ಪ್ರಧಾನಿ ಅಭ್ಯರ್ಥಿ ಅಂತಾನೆ ಗುರುತಿಸಿಕೊಂಡಿದ್ರು. ಆದ್ರೆ 2001ರಲ್ಲಿ ಉತ್ತರ ಪ್ರದೇಶದಲ್ಲಿ ಸಂಭವಿಸಿದ ಲಘು ವಿಮಾನ ದುರಂತದಲ್ಲಿ ಪ್ರಾಣ ಕಳ್ಕೊಂಡ್ರು. ಇವರಿಗೆ 56 ವರ್ಷ ವಯಸ್ಸಾಗಿತ್ತು. ಸುಭಾಷ್ ಚಂದ್ರ ಬೋಸ್ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಇವರು 1945ರಲ್ಲಿ ತೈವಾನ್ನಲ್ಲಿ ಸಂಭವಿಸಿದ ವಿಮಾನ ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡ್ರು ಎನ್ನಲಾಗುತ್ತೆ. ಆಗ ಇವರಿಗೆ 48 ವರ್ಷ ವಯಸ್ಸಾಗಿತ್ತು. ತರುಣಿ ಸಚ್ದೇವ್ ಬಾಲನಟಿಯಾಗಿದ್ದ ಇವರು ಹಿಂದಿಯ ಪಾ ಸೇರಿದಂತೆ ತಮಿಳು, ಮಲಯಾಳಂನ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿದ್ರು. ಹಲವು ಜಾಹೀರಾತುಗಳಲ್ಲೂ ಕಾಣಿಸಿಕೊಂಡಿದ್ರು. ಆದ್ರೆ 2012ರಲ್ಲಿ ನೇಪಾಳದಲ್ಲಿ ಸಂಭವಿಸಿದ ಲಘು ವಿಮಾನ ಅಪಘಾತದಲ್ಲಿ ಮೃತಪಟ್ರು. ಆಗ ಇವರಿಗೆ ಕೇವಲ 14 ವರ್ಷ ವಯಸ್ಸಾಗಿತ್ತು. ವೈಎಸ್ ರಾಜಶೇಖರ ರೆಡ್ಡಿ ರಾಜಕಾರಣಿಯಾಗಿದ್ದ ಇವರು ಆಂಧ್ರ ಪ್ರದೇಶ ಸಿಎಂ ಕೂಡ ಆಗಿದ್ರು. ಸಿಎಂ ಆಗಿದ್ದಾಗಲೇ 2009ರಲ್ಲಿ ಆಂಧ್ರ ಪ್ರದೇಶದ ನಲ್ಲಮಲ್ಲ ಕಾಡಿನಲ್ಲಿ ಸಂಭವಿಸಿದ ಹೆಲಿಕಾಪ್ಟರ್ ದುರಂತದಲ್ಲಿ ಕೊನೆಯುಸಿರೆಳೆದ್ರು. ಇವರಿಗೆ 60 ವರ್ಷ ವಯಸ್ಸಾಗಿತ್ತು. ಓಂ ಪ್ರಕಾಶ್ ಜಿಂದಾಲ್ ಉದ್ಯಮಿ ಕಮ್ ರಾಜಕಾರಣಿಯಾಗಿದ್ದ ಇವರು ಒಪಿ ಜಿಂದಾಲ್ ಗ್ರೂಪ್ನ ಸಂಸ್ಥಾಪಕರು. ಇವರು 2005ರಲ್ಲಿ ಉತ್ತರ ಪ್ರದೇಶದ ಸಹರನ್ಪುರದಲ್ಲಿ ಸಂಭವಿಸಿದ ಹೆಲಿಕಾಪ್ಟರ್ ಅವಘಡದಲ್ಲಿ ಪ್ರಾಣ ಕಳ್ಕೊಂಡ್ರು. ಇವರಿಗೆ 74 ವರ್ಷ ವಯಸ್ಸಾಗಿತ್ತು. ಇಂದರ್ ಥಾಕೂರ್ ಇವರು 80ರ ದಶಕದ ಬಾಲಿವುಡ್ ನಟ ಕಮ್ ಫ್ಯಾಷನ್ ಡಿಸೈನರ್. ಆದ್ರೆ 1985ರಲ್ಲಿ ಇವರು ಇವರ ಕುಟುಂಬಸ್ಥರು ಸೇರಿ 329 ಜನರಿದ್ದ ಏರ್ ಇಂಡಿಯಾ ವಿಮಾನದಲ್ಲಿ ಸ್ಫೋಟಕಗಳನ್ನು ಇಟ್ಟು ಖಲಿಸ್ತಾನಿ ಉಗ್ರರು ಸ್ಫೋಟಿಸಿಬಿಟ್ರು. ವಿಮಾನದ ಅವಶೇಷಗಳು ಅಟ್ಲಾಂಟಿಕ್ ಸಾಗರಕ್ಕೆ ಬಿದ್ವು. ಯಾರು ಬದುಕುಳಿಯಲೇ ಇಲ್ಲ. ಆಗ ಇಂದರ್ ಥಾಕೂರ್ಗೆ 35 ವರ್ಷ ವಯಸ್ಸಾಗಿತ್ತು. ದೋರ್ಜಿ ಖಂಡು ರಾಜಕಾರಣಿಯಾಗಿದ್ದ ಇವರು ಅರುಣಾಚಲ ಪ್ರದೇಶದ ಸಿಎಂ ಕೂಡ ಆಗಿದ್ರು. ಸಿಎಂ ಆಗಿದ್ದಾಗಲೇ 2011ರಲ್ಲಿ ಅರುಣಾಚಲ ಪ್ರದೇಶದಲ್ಲೇ ಸಂಭವಿಸಿದ ಹೆಲಿಕಾಪ್ಟರ್ ದುರಂತದಲ್ಲಿ ಮೃತಪಟ್ರು. ಇವರಿಗೆ 56 ವರ್ಷ ವಯಸ್ಸಾಗಿತ್ತು. ಬಿಪಿನ್ ರಾವತ್ ಇವರು ದೇಶದ ಸೇನಾ ಮುಖ್ಯಸ್ಥರಾಗಿದ್ದವರು. ಇಂಥ ಜನರಲ್ ಬಿಪಿನ್ ರಾವತ್ 2021ರಲ್ಲಿ ತಮಿಳುನಾಡಿನ ನೀಲಗಿರಿ ಪರ್ವತ ಶ್ರೇಣಿಯಲ್ಲಿ ಸಂಭವಿಸಿದ ಹೆಲಿಕಾಪ್ಟರ್ ದುರಂತದಲ್ಲಿ ಪ್ರಾಣ ಕಳ್ಕೊಂಡ್ರು. ಇವರಿಗೆ 63 ವರ್ಷ ವಯಸ್ಸಾಗಿತ್ತು. ಜಿಎಂಸಿ ಬಾಲಯೋಗಿ ರಾಜಕಾರಣಿಯಾಗಿದ್ದ ಇವರು ಲೋಕಸಭೆ ಸ್ಪೀಕರ್ ಕೂಡ ಆಗಿದ್ರು. ಸ್ಪೀಕರ್ ಆಗಿದ್ದಾಗಲೇ 2002ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಸಂಭವಿಸಿದ ಹೆಲಿಕಾಪ್ಟರ್ ದುರಂತದಲ್ಲಿ ಮೃತಪಟ್ರು. ಇವರಿಗೆ 50 ವರ್ಷ ವಯಸ್ಸಾಗಿತ್ತು. ವಿಜಯ್ ರೂಪಾನಿ ರಾಜಕಾರಣಿಯಾಗಿದ್ದ ಇವರು ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಕೂಡ ಹೌದು. ಇಂಥ ವಿಜಯ್ ರೂಪಾನಿ 2025ರಲ್ಲಿ ಗುಜರಾತ್ನ ಅಹಮದಾಬಾದ್ನಲ್ಲಿ ಸಂಭವಿಸಿದ ಭೀಕರ ವಿಮಾನ ಅಪಘಾತದಲ್ಲಿ ಕೊನೆಯುಸಿರೆಳೆದ್ರು. ಇವರಿಗೆ 68 ವರ್ಷ ವಯಸ್ಸಾಗಿತ್ತು. ಸೋ ಫ್ರೆಂಡ್ಸ್, ಇದಿಷ್ಟು ವಾಯು ದುರಂತದಲ್ಲಿ ಪ್ರಾಣ ಕಳೆದುಕೊಂಡ ದೇಶದ ಪ್ರಸಿದ್ಧ ವ್ಯಕ್ತಿಗಳು ಯಾರು, ನಟ ನಟಿಯರು ಯಾರು, ರಾಜಕಾರಣಿಗಳು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಧನ್ಯವಾದ.